ಸ್ವಾಮೀಜಿ ಆಶೀರ್ವಾದದ ಬಳಿಕ ಔತಣಕೂಟ ವ್ಯವಸ್ಥೆ ಮಾಡಲಾಗಿತ್ತು. ಎಲ್ಲರಿಗೂ ಭೋಜನ ಕೂಟದ ವ್ಯವಸ್ಥೆಯನ್ನ ಮಾಡಿಕೊಳ್ಳಲಾಗಿತ್ತು. ಆದರೆ ಈ ಬಗ್ಗೆ ಎಲೆಕ್ಷನ್ ಕಮಿಷನ್ಗೆ ದೂರನ್ನ ಕೊಡಲಾಗಿದೆ. ಈಗ ಭೋಜನ ಕೂಟವನ್ನೇ ನಾವು ಕ್ಯಾನ್ಸಲ್ ಮಾಡಿದ್ದೇವೆ. ಮಾಜಿ ಡಿಸಿಎಂ ಡಾಕ್ಟರ್ ಸಿಎನ್ ಅಶ್ವಥ್ ನಾರಾಯಣ್ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಬಿಡದಿ ತೋಟದ ಮನೆ ಔತಣಕೂಟದ ಬಗ್ಗೆ ಪ್ರತಿಕ್ರಿಯೆಯನ್ನ ಮಾಜಿ ಡಿಸಿಎಂ ಡಾಕ್ಟರ್ ಸಿಎನ್ ಅಶ್ವಥ್ ನಾರಾಯಣ್ ಕೊಟ್ಟಿದ್ದಾರೆ. ಔತಣಕೂಟ ಒಂದು ಹಬ್ಬದ ರಾಜಕೀಯದಲ್ಲಿ ಒಂದು ಮಿತ್ರ ಪಕ್ಷಗಳು ಇವತ್ತು ಗುರುಗಳ ಆಶೀರ್ವಾದವನ್ನು ಪಡೆದು ಏನು ಯುಗಾದಿ ಹಬ್ಬದ ಸಂಭ್ರಮದಲ್ಲಿ ಔತಣಕೂಟವನ್ನು ಕರೆದಿದ್ದರು. ಅದಕ್ಕೆ ಇವತ್ತು ಯಾವುದೋ ಒಂದು ಪ್ರತಿಪಕ್ಷದ ಕಾಂಗ್ರೆಸ್ನವರು ಅದಕ್ಕೊಂದು ದೊಡ್ಡ ರೀತಿಯಾದಂಥ ಅಪಪ್ರಚಾರವನ್ನು ಮಾಡೋಕ್ಕೆ ಪ್ರಯತ್ನ ಮಾಡಿದ್ದಾರೆ. ಮತ್ತು ಎಲೆಕ್ಷನ್ ಕಮಿಷನಲ್ಲೂ ಏನು ಕಂಪ್ಲೇಂಟನ್ನು ಕೊಟ್ಟು ಅನವಶ್ಯಕವಾಗಿ ಇದಕ್ಕೆ ಅಡಚಣೆಯನ್ನು ಮಾಡಿದ್ದಾರೆ. ಹಾಗಾಗಿ ಬೇಡ ಬಿಡಿಯಪ್ಪ, ಇಷ್ಟೊಂದು ನಾವೆಲ್ಲ ಒಂದು ಕಡೆ ಒಟ್ಟಿಗೆ ಸೇರಿ ಒಂದು ಔತಣಕೂಟದಲ್ಲಿ ಭಾಗವಹಿಸೋದು JDS ನಾಯಕರುಗಳು, ನಾವೇನು ಸಾರ್ವಜನಿಕರನ್ನ ಸೇರಿಸ್ಕೊಂಡು ಕೂತಿದ್ದೀವಿ. ಇವ್ರಂಗೆ ಏನಿಲ್ಲ, ನಾವು ಮಿತ್ರ ಪಕ್ಷದವ್ರು ಕೂತ್ಕೊಂಡು ಮಾತಾಡೋಂಥದ್ದನ್ನ ಎಲ್ಲ ಒಂದು ಕಡೆ ಇವ್ರ ಕೈನಲ್ಲಿ ಸಹಿಸ್ಕೊಳ್ಳೋಕ್ಕಾಗಿಲ್ಲ. ಹಾಗಾಗಿ ನಿಮ್ಗೆ ಅಷ್ಟು ಅಭ್ಯಂತರ ಇದ್ದರೆ ಈ ಔತಣಕೂಟವೇ ಬೇಡ ಅಂತ ಈಗಾಗಲೇ ನಿಶ್ಚಯವನ್ನು ಮಾಡಿ ಕ್ಯಾನ್ಸಲ್ ಮಾಡಿರೋಂಥದ್ದು ಇದೆ. ಈಗಲಾದ್ರೆ ಏನಾದ್ರು ಸಂತೋಷ ಆಗ್ಬೋದೇನೋ ಅಂತ ನೋಡ್ತಾ ಇದ್ದೀನಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.